ಬಜೆಟ್ ಬಗ್ಗೆ ಸತ್ಯ ಹೇಳೋಕಾಗದೆ ಸುಳ್ಳು ಹೇಳ್ತಾ ಇದ್ದಾರೆ ಬಿಜೆಪಿಯವರು. ಬೆಂಗಳೂರಿನಲ್ಲಿ ಟನಲ್, ಡಬಲ್ ಡೆಕ್ಕರ್ ಫ್ಲೈಓವರ್, 300 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಅನುದಾನವನ್ನ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದಕ್ಕಿಂತ ಉತ್ತಮ ಯೋಜನೆ ಕೊಡೋಕೇನಾಗುತ್ತೆ? ಬಿಜೆಪಿಯವರಿಗೆ ನಿಜ ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಹಾಗಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಜೆಪಿ ವಿರುದ್ಧ. ಸರ್, ಬಿಜೆಪಿ ಅವರು ಹಲಾಲ್ ಬಜೆಟ್ ಅಂತ ಟ್ರೋಲ್ ಮಾಡ್ತಿದ್ದಾರೆ ಸರ್. ಎಲ್ಲ ಹೇಳಿ, ಅವ್ರು ಹೇಳ್ಬೇಕು ಏನ್ ಬೇಕಾದ್ರೆ ಅವ್ರು ಮಾತಾಡ್ಲಿ. ಪಾಪ ಇನ್ನೇನ್ ಮಾಡ್ತಾರ ಅವರು, ಇನ್ನೇನ್ ಹೇಳಕ್ ಸಾಧ್ಯ? ಸತ್ಯನ ಮುಚ್ಚಕ್ಕಾಗ್ತದ? ಸತ್ಯ ಏನಾದ್ರು ಮುಚ್ಚ? ಈಗ ಬಜೆಟ್ ನ ಕಣ್ಣಲ್ಲೇ ಓದಿದಾರೆ ಅವರು, ಕಿವಿಲೂ ಕೇಳ್ಕೊಂಡಿದ್ದಾರೆ. ಇನ್ ಬಾಯಿಲಿ ಇನ್ನೇನ್ ಮಾತಾಡ್ಬೋದು ಅವರು? ಕಣ್ಣಿಗೆ ಸುಳ್ಳು ಹೇಳಕ್ಕಾಗಲ್ಲ, ಕಿವಿಗೆ ಸುಳ್ಳು ಹೇಳಕ್ಕಾಗಲ್ಲ, ಬಾಯಿನಲ್ಲಿ ಸುಳ್ಳು ಹೇಳ್ಬೋದಲ್ಲ, ಆ ಸುಳ್ಳು ಹೇಳ್ತಾರೆ. ಸರ್, ಬಿಜೆಪಿ ಅವರು ಹಲಾಲ್ ಬಜೆಟ್ ಅಂತ ಟ್ರೋಲ್ ಮಾಡ್ತಿದ್ದಾರೆ ಸರ್. ಎಲ್ಲ ಹೇಳಿ, ಅವ್ರು ಹೇಳ್ಬೇಕು. ಇನ್ನು ಏನ್ ಬಜೆಟ್ ಇದೆ, ಬಜೆಟ್ ದೇಶಕ್ಕೆ ಮಾದರಿ. ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ, ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನ ಗಮನಿಸ್ತಾರೆ. ಉತ್ತಮವಾದಂಥ ಬಜೆಟ್ ಬೆಂಗಳೂರಿಗೆ, ಬ್ರ್ಯಾಂಡ್ ಬೆಂಗಳೂರಿಗೆ. ಇದು ನಮಗೋಸ್ಕರ ಅಲ್ಲ, 1,40,00,000 ಜನಸಂಖ್ಯೆಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಮಹತ್ವವಾದಂಥ ಯೋಜನೆ. ಏನು ನಮ್ಮ ಟನಲ್ದು ಬಿಡಿ, ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗೆ ಆಗುತ್ತೆ, ಗ್ಯಾರಂಟಿ ಟನಲ್ ಹಾಗೆ ಆಗುತ್ತೆ. ಎಲಿವೇಟೆಡ್ ಕಾರಿಡಾರ್, ಇನ್ನು ಎಲ್ಲೆಲ್ಲಿ ಮೆಟ್ರೋ ಹೋಗ್ತದೆ, ಹಿಂದೆ ಆಗಿದ್ನ ನಾವೇನು ಮಾಡೋಕ್ಕಾಗಲ್ಲ. ಹೊಸ ಏನೇ ಮೆಟ್ರೋ ಮಾಡಿದ್ರು ಕೂಡ ಎಲಿವೇಟೆಡ್ ಕಾರಿಡಾರ್ ಜೊತೆಗೆ. ಎಸ್ ನೋಡಿ, ಸಿಎಂ ದೇಶಕ್ಕೆ ಮಾದರಿಯಾದಂಥ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಈ ಬಜೆಟ್ ಬಗ್ಗೆ ಬ್ಯಾಟ್ ಬೀಸುತ್ತಾ ಕೇಸರಿ ಪಡೆಗೆ ಕೌಂಟರ್ ಕೊಟ್ಟಿರುವುದು ಡಿ ಕೆ ಶಿವಕುಮಾರ್ ಅವರು. ಮಾತಾಡಬೇಕು ಅವರು. ನಮಗೆ ಗೊತ್ತಿದೆ, ಜನರಿಗೆ ಗೊತ್ತಿದೆ ಇದು ಎಂಥ ಬಜೆಟ್ ಅಂತ ಹೇಳಿ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರೋದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಮತ್ತೊಂದು ಕಡೆ ಬಜೆಟ್ ಮಂಡನೆಯಾದ ನಂತರ ಬಿಜೆಪಿ ನಾಯಕರೆಲ್ಲ ಇದು ಸಾಬರ ಬಜೆಟ್, ಇದು ಮುಸ್ಲಿಮರ ಬಜೆಟ್, ಹಲಾಲ್ ಬಜೆಟ್ ಇದು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವುದಕ್ಕೆ ಶುರು ಮಾಡಿದರು. ಇದರ ಜೊತೆಗೆ ಬಜೆಟ್ನಲ್ಲಿ ಏನೂ ಇಲ್ಲ ಹೊಸದಾಗಿ, ಆರ್ಥಿಕವಾಗಿ ದಿವಾಳಿ ಆಗಿ ಹೋಗ್ಬಿಟ್ಟಿದೆ ರಾಜ್ಯ ಸರ್ಕಾರ, ಸಾಲ ಮಾಡ್ತಾ ಇದೆ, ಸಾಲ ಸಿಕ್ಕಾಪಟ್ಟೆ ಮಾಡಿದೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದರು. ಇದೆಲ್ಲದಕ್ಕೂ ಕೂಡ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ.